ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಪಡೆಯುವಂತಹ ಪ್ರಯತ್ನದ ಭಾಗವಾಗಿ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ದಾರೆ. ದರ್ಶನ್ ನೀಡಿರುವ ಕಾರಣಗಳಿಗೆ ಜೈಲಧಿಕಾರಿಗಳು ಪ್ರಬಲ ಆಕ್ಷೇಪಣೆ ಸಲ್ಲಿಸುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಶೀಘ್ರವೇ ದರ್ಶನ್ಗೆ ನೀಡಿರುವ ಸವಲತ್ತುಗಳ ಬಗ್ಗೆ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಕೊಡ್ತಾರೆ ಅಂತ. ಸಾಕ್ಷ್ಯಗಳೊಂದಿಗೆ ವರದಿಯನ್ನ ಕಾರಾಗೃಹ ಇಲಾಖೆ ಕೊಡುತ್ತೆ. ಇನ್ನೆರಡು ದಿನದಲ್ಲಿ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಕೊಡಬಹುದು ಅನ್ನುವಂತಹ ಸಾಧ್ಯತೆ ಇದೆ. ಒಂದು ವಾರದೊಳಗೆ ನೀವು ರಿಪೋರ್ಟ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾಡಿತ್ತು. ಒಂದು ವಾರಕ್ಕೂ ಮುಂಚೆನೇ ಕೊಡೋ ಸಾಧ್ಯತೆ ಇದೆ. ದರ್ಶನ್ನ ಸೆಲ್ ವಿಡಿಯೋ CCTVಗಳನ್ನು ಕೊಟ್ಟು ಇಲ್ಲಿ ಯಾವುದೇ ಟಾರ್ಚರ್ ಆಗ್ತಾ ಇಲ್ಲ, ಯಾವುದೇ ಮಾನಸಿಕವಾಗಿ ಹಿಂಸೆ ಆಗ್ತಾ ಇಲ್ಲ, ಸಹ ಕೈದಿಗಳಿಂದ ಬೆದರಿಕೆ ಇಲ್ಲ, ನಿಂದನೆ ಇಲ್ಲ ಅಂತ ಹೇಳೋ ಪ್ರಯತ್ನವನ್ನು, ರಿಜಿಸ್ಟರ್ ಮಾಡಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆ ಮೂಲಕ ದರ್ಶನ್ ಹೇಳಿದ್ದು ಸುಳ್ಳು ಅಂತ ಜೈಲಧಿಕಾರಿಗಳು ಪ್ರೂವ್ ಮಾಡ್ತಾರೆ. ನೋಡಿ, ದರ್ಶನ್ ಹೇಳಿದ್ರು ಅವರ ಅರ್ಜಿಯಲ್ಲಿ, ಸಹ ಕೈದಿಗಳಿಂದ ಬೆದರಿಕೆ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ ನನಗೆ, ಆಮೇಲೆ ಬಾಯಿಗೆ ಬಂದಂಗೆ ಬೈತಿದ್ದಾರೆ ಅಕ್ಕಪಕ್ಕದವರೆಲ್ಲ ಅಂತ ದರ್ಶನ್ ಹೇಳಿದ್ರು. ಈ ಬಗ್ಗೆ ಪರಿಶೀಲಿಸಿ ವರದಿ ಕೊಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಜೈಲಧಿಕಾರಿಗಳಿಗೆ ಕೊಟ್ಟಿತ್ತು. ಆದರೆ ಜೈಲಲ್ಲಿ ಸಹ ಕೈದಿಗಳಿಂದ ದರ್ಶನ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ಆಲ್ರೆಡಿ ಗೊತ್ತಾಗ್ತಾ ಇದೆ. ಕೈದಿಗಳಿಂದ ದರ್ಶನ್ಗೆ ನಿಂದನೆ, ಪ್ರಚೋದನೆ ಯಾವುದೂ ಆಗಿಲ್ಲ. ಸಹ ಕೈದಿಗಳ ಜೊತೆಗೆ ದರ್ಶನ್ ಸಂಪರ್ಕಕ್ಕೆ ಬರೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದನ್ನ ಜೈಲಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂದರೆ ರಿಪೋರ್ಟನ್ನು ರೆಡಿ ಮಾಡ್ತಾ ಇದ್ದಾರೆ, ಇವರು ಹೇಳೋದೆಲ್ಲ ಸುಳ್ಳು ಅಂತ. ಈ ಹಿಂದೆ ಕೂಡ ದರ್ಶನ್ ಹಿಂಗೆ ಜಡ್ಜಿ ಮುಂದೆ ಹೇಳ್ಕೊಂಡಿದ್ರು, ನಿಮಗೆಲ್ಲ ನೆನಪಿರ್ಬೋದು. ನಂಗೆ ಫಂಗಸ್ ಆಗ್ತಾ ಇದೆ, ಸೂರ್ಯನ ಬೆಳಕು ಸಿಗ್ತಾ ಇಲ್ಲ, ಸಮಸ್ಯೆ ಆಗ್ತಿದೆ, ವಿಷ ಕೊಟ್ಬಿಡಿ ಅಂತೆಲ್ಲ ಕೇಳಿದರು. ಡೀಟೇಲ್ಸ್ ಕೊಡ್ತಾರೆ ಮುರಳಿ ನೇರ ಸಂಪರ್ಕದಲ್ಲಿ. ಮುರಳಿ, ಮತ್ತೊಂದ್ಸಲ ದರ್ಶನ್ ಅವರ ನಾಟಕವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಹಾಗಾದ್ರೆ ಬೇಕಾದ ಸಿದ್ಧತೆಗಳನ್ನ ಜೈಲಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ ಅಂದಂಗೆ ಆಯ್ತು. ಪ್ರಬಲ ಆಕ್ಷೇಪಣೆಯನ್ನು ನಿರೀಕ್ಷೆ ಮಾಡ್ಬೋದು ನಾವು. ಖಂಡಿತವಾಗಿಯೂ ಮತ್ತೆ, ಯಾಕೆಂದ್ರೆ ಪ್ರಮುಖವಾಗಿ ಈ ಬಾರಿಯ ಜಾಮೀನು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಸಾಕಷ್ಟು ನಿಂದನೆಗಳಾಗ್ತಾ ಇದೆ ಮತ್ತು ಬೇರೆ ವಿಚಾರಣಾಧೀನ ಕೈದಿಗಳು ನನಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಗೇಲಿಯನ್ನು ಮಾಡ್ತಾರೆ, ಈ ರೀತಿಯ ವಿಚಾರಗಳನ್ನು ತಮ್ಮ ಪಿಟಿಷನ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಜೈಲಧಿಕಾರಿಗಳಿಗೆ ಒಂದು ವರದಿಯನ್ನು ಕೊಡಲಿಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ವರದಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ 14/8/2025 ಇಲ್ಲಿಯ ತನಕ ಆದಂಥ ಬೆಳವಣಿಗೆಗಳೇನು, ಯಾಕೆಂದರೆ ಅವತ್ತು ಸಂಜೆ ಅವರನ್ನ ಪರಪ್ನಗರ ಜೈಲಿಗೆ ಬಿಡಲಾಯಿತು. ಬಿಟ್ಟಾದ ನಂತರ ಅವರನ್ನು ಯಾವ ರೀತಿಯಲ್ಲಿ ಪ್ರತ್ಯೇಕವಾಗಿರಿಸಲಾಗಿದೆ, ಜೊತೆಗೆ ಆದಂಥ ಬೆಳವಣಿಗೆಗಳೇನು, ಜೊತೆಗೆ ಕ್ವಾರಂಟೈನ್ ಸೆಲ್ನಿಂದ ಒಳಗಡೆ ಬೇರೆ ಸೆಲ್ಗೆ ಹಾಕಿ ಅಂತೇಳಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿರುವಂಥದ್ದು, ಇದೆಲ್ಲದನ್ನು ಕೂಡ ಕೋರ್ಟ್ನ ಗಮನಕ್ಕೆ, ಅಂದರೆ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರೋದಕ್ಕೆ ಜೈಲಾಧಿಕಾರಿಗಳು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಸಂಬಂಧಪಟ್ಟರೆ ಅದಕ್ಕೆ ಸಂಬಂಧಪಟ್ಟಂಥ CCTV ಫುಟೇಜಸ್ಗಳಂತೂ ಆ CCTV ಫುಟೇಜಸ್ಗಳನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತೀವಿ ಅಂತೇಳಿ ಉಲ್ಲೇಖನ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕೆಂದರೆ 14/8/2025 ಇಲ್ಲಿಯ ತನಕ ಕೂಡ ಯಾವುದೇ ರೀತಿಯ ಸಹ ಕೈದಿಗಳನ್ನಾಗಲಿ ಅಥವಾ ಬೇರೆ ವಿಚಾರಣಾಧೀನ ಕೈದಿಗಳ ಜೊತೆಯಲ್ಲಿ ಮಾತುಕತೆಯನ್ನು ಮಾಡುವಂಥದ್ದಾಗಲಿ ಅಥವಾ ಬಹಿರಂಗವಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಕಾಣಿಸ್ಕೊಳ್ಳುವಂಥದ್ದಾಗಲಿ, ಯಾಕೆಂದರೆ ಜೈಲಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಆ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳುವಂಥದ್ದಾಗಲಿ ಅಥವಾ ಕಾರ್ಯಕ್ರಮಕ್ಕೆ ಇವರನ್ನ ಕರ್ಕೊಂಡೋಗಿ ನಿಲ್ಲಿಸುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡಿಲ್ಲ ಅಂತೇಳಿ ಜೈಲಾಧಿಕಾರಿಗಳು ವರದಿಯನ್ನು ಸಲ್ಲಿಕೆಯನ್ನು ಮಾಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.